ಸ್ನೇಹಿತರೆ ನಮಸ್ತೆ. ನಾನು ಈಶ್ವರನ್ ತೀರ್ಥ ಮಾತಾಡ್ತಾ ಇರೋದು. ಸ್ನೇಹಿತರೆ, ಗುಜರಾತಿನ ಬರೋಡಕ್ಕೆ ಯಾರೇ ಹೋದ್ರೂ ವಿಸಿಟ್ ಮಾಡಲೇಬೇಕಾದಂಥ ಒಂದು ಪ್ಲೇಸಲ್ಲಿ ಲಕ್ಷ್ಮೀ ವಿಲಾಸ ಪ್ಯಾಲೇಸು ಸಹ ಒಂದು. ನಮ್ಮ ಮೈಸೂರು ಅರಮನೆಗಿಂತ ವಿಶಾಲವಾಗಿದೆ, ಅಥವಾ ಭಾರತದಲ್ಲೇ ಅತಿ ದೊಡ್ಡ ಅರಮನೆ ಅಂತ ಹೇಳಿ ಅದರ ಗೂಗಲ್ ಮಾಡಿದರೆ ನಿಮಗೆ ಬರುತ್ತೆ. ಯೂಟ್ಯೂಬಲ್ಲಿ ಗೂಗಲಲ್ಲೆಲ್ಲ ಅದ್ರ ಮಾಹಿತಿ ಬರುತ್ತೆ. ನಾವು ಅದೇ ರೀತಿಯಲ್ಲಿ ಒಂದು ಭ್ರಮೆ ಇಟ್ಕೊಂಡು ಅಥವಾ ಒಂದು ಇಮೇಜ್ ಮಾಡ್ಕೊಂಡು ಹೋಗಿ ನೋಡಿದಾಗ, ಹೊರಗಡೆ ನೋಡಿದಾಗ ವಿಶಾಲವಾದ ಅರಮನೆಯೇ, ಅದರಲ್ಲಿ ಎರಡು ಮಾತಿಲ್ಲ. ಎಲ್ಲ ಶಿಲೆಗಳನ್ನೇ ಉಪಯೋಗಿಸಿ ಕಟ್ಟಿದ್ದಾರೆ. ಎಲ್ಲೂ ಸಹ ಬಣ್ಣಕ್ಕೆ ಅವಕಾಶ ಇಲ್ಲ. ಕಪ್ಪು ಶಿಲೆ ಮತ್ತು ಪಿಂಕ್ ಕಲರ್ ಶಿಲೆಗಳನ್ನ ಉಪಯೋಗಿಸ್ಕೊಂಡು ಮಾಡಿದ್ದಾರೆ. ಅದೆಲ್ಲ ಖುಷಿ ಆಗುತ್ತೆ, ಅದೆಲ್ಲ ನಿಜನೇ. ಅದಾದಮೇಲೆ ನಾವು 200 ರೂಪಾಯಿ ಟಿಕೆಟ್ ಕೊಟ್ಟು ಅಲ್ಲಿ ಒಳಗಡೆ ಪ್ರವೇಶ ಮಾಡ್ತೀವಿ. ಪ್ರವೇಶ ಮಾಡಿದಾಗ ನಮಗೆ ಮೊದಲಿಗೆ ಅದೇ ವಾಶ್ರೂಮ್ ನಮಗೆ ಕಾಣಿಸುತ್ತೆ. ಅದೆಲ್ಲ ತುಂಬ ಸುಂದರವಾಗಿ ಇಟ್ಟಿದ್ದಾರೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ, ಸ್ವಚ್ಛವಾಗಿ ಇಟ್ಟಿದ್ದಾರೆ. ಅದರಲ್ಲಿ ಒಳಗಡೆ ಹೋದಾಗ ನಮಗೆ ಅನ್ಸೋದು, ನಮಗೊಂದೊಂದು ಕಿವಿಗೆ ಒಂದು ಇಯರ್ಫೋನ್ ಕೊಡ್ತಾರೆ. ಅದರಲ್ಲಿ ಹಿಂದಿನಲ್ಲಿ ಅಥವಾ ಇಂಗ್ಲೀಷಲ್ಲಿ ನಮ್ಗೆ ಮಾಹಿತಿ ಬರ್ತಾ ಹೋಗುತ್ತೆ. ಅದನ್ನ ಹಾಕೊಂಡು ನಾವು ಕೇಳ್ತಾ ಹೋಗಬೇಕು, ಯಾವುದೋ ಗೈಡಿನ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಹಾಕೊಂಡು ಹೋಗಿ ಸುಂದರವಾದ ಹಿಂದಿನಲ್ಲಿ ಮಾತಾಡಿದ್ದಾರೆ. 1872ನೇ ಇಸ್ವಿನಲ್ಲಿ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರು ಮಹಾರಾಜರಾಗಿದ್ದಾಗ ಇಂಗ್ಲೆಂಡಿನ ಚಾರ್ಲ್ಸ್ ಅನ್ನೋನೊಬ್ಬ ಆರ್ಕಿಟೆಕ್ಟ್ ಇದನ್ನು ಡಿಸೈನ್ ಮಾಡ್ತಾನೆ. ಆದಮೇಲೆ ಕನ್ಸ್ಟ್ರಕ್ಷನ್ 12 ವರ್ಷಗಳ ಕಾಲ ನಿರಂತರವಾಗಿ ನಡೆಯುತ್ತೆ. ಒಂದು ಸುಂದರವಾಗಿ ಅರಮನೆ ಸಿದ್ಧವಾಗುತ್ತೆ ಅಂತೇಳಿ ಅರಮನೆ ಸುಂದರವಾಗೇ ಇದೆ. ಆದರೆ ನಾವು ನೋಡಲಿಕ್ಕೆ ಅಂತ ಹೋದಾಗ ಒಂದಿಷ್ಟು ದರ್ಬಾರ್ ಹಾಲ್ ಕಾಣಿಸುತ್ತೆ, ಅಲ್ಲಿಟ್ಟಂಥ ಆಯುಧಗಳು ಕಾಣಿಸುತ್ತೆ, ಒಂದಿಷ್ಟು ಅವ್ರು ಉಪಯೋಗಿಸಿದಂಥ ವಸ್ತುಗಳನ್ನ ಇಟ್ಟಿದ್ದಾರೆ. ವಿತಿನ್ ಅರ್ಧ ಗಂಟೆ ಒಳಗಡೆ ಇಡೀ ಇದನ್ನೇ ನಮಗೆ ಮುಗಿದೋಗುತ್ತೆ, ಆ ಕಾನ್ಸೆಪ್ಟೇ ಮುಗಿದೋಗುತ್ತೆ. ಹಾಗಾಗಿ ಸ್ವಲ್ಪ ಬೇಸರ ಆಗುತ್ತೆ. ಜೊತೆಯಲ್ಲಿ ಸಯ್ಯಾಜಿರಾವ್ ಗಾಯಕ್ವಾಡ್ ಅಂತಂದರೆ ಯಾರು ಅನ್ನೋದು ಒಂದು ಸುಂದರವಾದ ಪೇಂಟಿಂಗ್ಸಲ್ಲಿ ಇದ್ದಾವೆ. ಪೇಂಟಿಂಗ್ಸ್ ಇದೆ, ಶಿಲೆಗಳು ಇಟ್ಟಿದ್ದಾರೆ, ಮೂರ್ತಿಗಳು ಇಟ್ಟಿದ್ದಾರೆ. ಆದರೆ ನಮ್ಗೆ ಯಾವ ಮೂರ್ತಿ ಯಾರ್ದು ಅನ್ನೋದು ಗೊತ್ತಾಗಲ್ಲ. ಅಲ್ಲಿ ಯಾವುದೋ ಒಂದು ಸಣ್ಣ ಸಣ್ಣ ಅಕ್ಷರಗಳಲ್ಲಿ ಬರೆದಿಟ್ಟಿದ್ದಾರೆ. ಅದು ಮರಾಠಿ ಅಥವಾ ಗುಜರಾತಿ ಭಾಷೆನಲ್ಲಿರುತ್ತೆ. ಹಾಗಾಗಿ ಅದ್ರ ಬಗ್ಗೆನೂ ಮಾಹಿತಿ ಗೊತ್ತಾಗಲ್ಲ. ಹಾಗಾಗಿ ದಯವಿಟ್ಟು ಯಾರಾದರೂ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರು, ಸಂಬಂಧಪಟ್ಟವರು ಆ ಹೆಸ್ರುಗಳನ್ನ ಇದು ಮಾಡೋವಂಥದ್ದು, ಅಂದರೆ ಯಾವ ರಾಜ ಮೊದಲಿಗೆ ಕಟ್ಟಿಸಿದ್ರೆ ಅವ್ರ ಹೆಸರು ಮತ್ತು ಅವ್ರದ್ದು ಫೋಟೋ ಇರೋಂಥದ್ದು, ಅದಾದಮೇಲೆ ಮತ್ತೆ ಯಾವ ರಾಜ ಬಂದ, ಅದು ಯಾವ ರಾಜ ಬಂದರು ಅನ್ನೋದು, ಮತ್ತು ಈಗ ಪ್ರೆಸೆಂಟ್ ಯಾವ ರಾಜರು ಇದ್ದಾರೆ ಅನ್ನೋದನ್ನು ಸಣ್ಣ ಒಂದು ವಿಡಿಯೋನ ಮಾಡಿ ಇಟ್ಟಿದ್ದಾರೆ ಅಲ್ಲಿ. ಆದರೆ ಅದು ಕನ್ಫ್ಯೂಸ್ ಆಗುತ್ತೆ, ಆ ಭಾಷೆಗಳದೆಲ್ಲ. ಇದು ನೋಡ್ತಾ ಇರ್ಬೋದು, ಅವರು ವಾಶ್ರೂಮು ಎಂಟ್ರೆನ್ಸಲ್ಲಿರೋವಂಥದ್ದು ತುಂಬ ಕ್ಲೀನಾಗಿದೆ. ಇದೆಲ್ಲದೂ ಚೆನ್ನಾಗೇ ಇದೆ. ಆದರೆ ನಮ್ಮ ಇದೇನಪ್ಪ ಅಂತಂದರೆ, ಇತಿಹಾಸ ವಸ್ತುಗಳನ್ನ ಹೇಳ್ತಾ ಹೋಗ್ತಾರೆ ಮೈಕಲ್ಲಿ, ಇಯರ್ಫೋನಲ್ಲಿ. ಇದು ಈ ಥರ ಕೆತ್ತನೆ ಮಾಡಿದ್ದು, ಇದು ಈ ಥರ ಕತ್ತಿಗಳು, ಇದೆಲ್ಲ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಅಷ್ಟೊಂದು ಮಜಾ ಕೊಡಲ್ಲ ನಮ್ಮ ಮೈಸೂರು ಅರಮನೆ ಕೊಟ್ಟಷ್ಟು. ಇದಾದಮೇಲೆ ಅಲ್ಲೇ ರಾಜರು ಕಟ್ಟಿಸಿದಂಥ ಒಂದು ಕೆರೆ ಇದೆ, ಈಶ್ವರನ ವಿಗ್ರಹ ಇದೆ ಅಲ್ಲಿ. ಇದು ಮಂಗಳ ಬಜಾರ್ ಅಂತೇಳಿ, ಬಹುಶಃ ರಾಜರ ಕಾಲದಲ್ಲೇ ಆಗಿರ್ಬೋದೇನೋ ಅನಿಸುತ್ತೆ. ನಮ್ಮ ಚಾರ್ಮಿನಾರ್ಗೆ ಹೋದಾಗ ಹೇಗೆ ಅನುಭವ ಆಗುತ್ತೆ ಆ ಥರ ಅನುಭವ ಆಗುತ್ತೆ. ಸುಮಾರಷ್ಟು ವಸ್ತುಗಳು ನಮಗೆ ಅಲ್ಲಿ ಕಾಣಿಸ್ಲಿಕ್ಕೆ ಸಿಗುತ್ತೆ. ಹೋಲ್ಸೇಲ್ ರೇಟಲ್ಲಿ, ತುಂಬ ಕಡಿಮೆ ರೇಟಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಜೊತೆಗೆ ಗುಜರಾತಿಗಳು ಎಲ್ಲಿಯಾದರೂ ವ್ಯಾಪಾರ ದೃಷ್ಟಿಯಿಂದ ಇದು ಮಾಡೋವಂಥವ್ರು ಮತ್ತು ಅಡ್ಜಸ್ಟ್ ಆಗೋವಂಥ ಒಂದು ಜನ. ಎಲ್ಲೂ ಯಾರು ಎದುರುಗಡೆ ಜಗಳಾಡಿ ನೋಡಲಿಲ್ಲ. ಎಲ್ಲೂ ನಮಗೆ ಅಂದರೆ ಒಂದು ಒತ್ತಡ ಇಟ್ಕೊಂಡಿರೋ ಅದರದ್ದೇನೂ ಕಾಣಿಸಲ್ಲ. ಎಲ್ಲರೂ ಅವ್ರ ಪಾಡಿಗೆ ಅವ್ರ ಕೆಲಸಗಳು ಮಾಡ್ಕೊತಾ ಇರ್ತಾರೆ. ಥ್ಯಾಂಕ್ ಯು.